ದಾವಣಗೆರೆ ಫಲಿತಾಂಶದ ಬೆನ್ನಲ್ಲೇ ಕಾನೂನು ಹೋರಾಟ. ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಶ್ರೀನಿವಾಸ್ ಹೇಳ್ತಾ ಇದ್ದು, ರಾಜ್ಯ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾನು ದೂರು ಕೊಡ್ತೀನಿ. ಬೆಳಗ್ಗೆ ಸ್ಟ್ರಾಂಗ್ ರೂಮ್ ತೆರೆಯುವಾಗ ಬಾಗಿಲು ಒಡೆದಿದ್ದಾರೆ. ಬೆಳಗ್ಗೆನೆ ಅಕ್ರಮದ ವಾಸನೆ ಬಂದಿದೆ ಅಂತ ಶ್ರೀನಿವಾಸ್ ದಾಸ್ಕರಿಯಪ್ಪ ಹೇಳ್ತಾ ಇದ್ದಾರೆ. ಅಧಿಕಾರಿ ಬೀಗ ಮರೆತು ಬರ್ತಾರೆ ಅಂದ್ರೆ ಏನ್ ನಡೆದಿದೆ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಹರಸಾಹಸ ಪಟ್ಟು ಗೆಲುವನ್ನು ಸಾಧಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಈ ಗೆಲುವು ಸೋಲಿನ ಬಗ್ಗೆ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ ದಾಸಕರಿಯಪ್ಪನವ್ರ ಜೊತೆಗಿದ್ದಾರೆ. ಸರ್, ಈ ಸೋಲಿನ ಬಗ್ಗೆ ಏನು ಹೇಳಿ? ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ನನಗೇನು ಮತವನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಗರ್ಭ ಶ್ರೀಮಂತರ ಮಧ್ಯೆ ನನ್ನಂಥ ಒಬ್ಬ ಬಡವನ ಮಗನನ್ನು ಈ ರೀತಿ ಓಟ್ ಕೊಡೋದ್ರ ಮುಖಾಂತರ ಆಶೀರ್ವದಿಸ್ತಾರೆ. ಚುನಾವಣಾ ಆಯೋಗಕ್ಕೆ ನಾನು ಇವತ್ತು ದೂರನ್ನು ಕೊಡಲಿದ್ದೇನೆ. ಒಬ್ಬ ಅರಿತಂಥ ಅಧಿಕಾರಿ ಬೀಗವನ್ನು ಮರೆತು ಬರ್ತಾರೆ ಅಂದರೆ ಅಲ್ಲಿ ಅನುಮಾನ ಇದೆ, ಅಲ್ಲಿ ಏನೋ ನಡೆದಿದೆ ಅಂತ ಹೇಳಿ ಅನುಮಾನ ಇದೆ. ಅದರ ವಿರುದ್ಧ ನಾನಿವತ್ತು ಚುನಾವಣಾಧಿಕಾರಿ ಸೆಂಟ್ರಲ್ ಚುನಾವಣಾ ಕಮಿಷನರಿಗೂ ಮತ್ತು ಸ್ಟೇಟ್ ಚುನಾವಣಾ ಕಮಿಷನರಿಗೂ ಹಾಗೂ ನಾನು ನ್ಯಾಯಾಲಯಕ್ಕೂ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇವತ್ತು ಜವಾಬ್ದಾರಿ ಅರ್ಥಂಥ ಅಧಿಕಾರಿಗಳು ಈ ರೀತಿ ಮೋಸ ಮಾಡಿದರೆ ಇವತ್ತು ನನ್ನ ಗೆಲುವು ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಏನೋ ನಡೆದಿದೆ ಇದರ ವಿರುದ್ಧ ಹೋರಾಟ ಮಾಡ್ತೀನಿ. ಯಾಕಂದರೆ 4 ಸ್ಟ್ರಾಂಗ್ ರೂಮ್ಗಳನ್ನು ಕೂಡ ಬೀಗ ಇಲ್ಲ ಅಂತ ಹೇಳಿ ಬೀಗ ಹೊಡೆಯೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ನಿಮ್ಮ ಅನುಮಾನಕ್ಕೆ ಕಾರಣ? ಹೌದು, ಅದೇ ಅನುಮಾನಕ್ಕೆ ಕಾರಣ. ಯಾಕಂತ ಹೇಳಿದರೆ ಇವತ್ತು ಒಬ್ಬ ಚುನಾವಣಾಧಿಕಾರಿ ಈ ಒಂದು ರಾಜ್ಯದಲ್ಲಿ ಚುನಾವಣೆ ನಡೀತವೆ. ಆದರೆ ಇವತ್ತು ಒಂದು ಬೀಗ ಇಲ್ಲ ಅಂತ ಹೇಳಿದರೆ ಇವರ ಮುತುವರ್ಜಿ ಎಷ್ಟಿದೆ, ಅವರನ್ನು ಈ ಕೂಡಲೇ ಅವ್ರನ್ನ ಬಂಧನ ಮಾಡಬೇಕು, ಜೊತೆಗೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ವಜಾನೇ ಮಾಡಬೇಕು ಕೆಲಸದಿಂದ. ಇಲ್ಲ ಅಂತ ಹೇಳಿದ್ರೆ ಇವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಇಲ್ಲೇನೋ ಷಡ್ಯಂತ್ರ ನಡೆದಿದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದಕ್ಕೆ ಆಸ್ಪದ ಕೊಡದೇನೆ ಮತ್ತೊಮ್ಮೆ ನಾನು ಚುನಾವಣಾ ಅಧಿಕಾರಿಗೆ ಹೋಗಿ ನಾನು ಕೂಡ ಒಂದು ದೂರನ್ನು ಕೊಟ್ಟು ಸೆಂಟ್ರಲ್ ಚುನಾವಣಾ ಕಮಿಷನರ್ಗೆ ಹೋಗಿ ನಾನು ಇವತ್ತು ದೂರು ಕೊಡಲಿಕ್ಕೆ ತಯಾರಿದ್ದೀನಿ. ಸರ್, ತಾವು ಗೆಲುವಿನ ನಿರೀಕ್ಷೆಯಲ್ಲಿ ಇದ್ರಿ, ಗೆಲ್ತಾರೆ ಅಂತ ಹೇಳಿ ಕಾರ್ಯಕರ್ತರು ಕೂಡ ನಿರೀಕ್ಷೆ ಇತ್ತು, ಮತ್ತು ಪಕ್ಷ ಒಗ್ಗಟ್ಟಿನಿಂದ ಶ್ರಮ ಹಾಕಿತ್ತು. ಆದರೂ ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ಸೋಲಿನ ಪರಿಸ್ಥಿತಿ ಎದುರಾಗಿದೆ. ಮತದಾರರು ಆಶೀರ್ವಾದ ಏನು ಮಾಡ್ತಾರೋ ಅದಕ್ಕೆ ಒಪ್ಕೋಬೇಕು. ಯಾಕಂತ ಹೇಳಿದ್ರೆ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆಗೆ ಎಲ್ಲೋ ಒಂದು ಕಡೆ ಬಡವನ ಮಗ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಇವತ್ತು ಆಗರ್ಭ ಶ್ರೀಮಂತನ ಗೆಲ್ಲಿಸಿದ್ದಾರೆ. ಕಳೆದ 20 ವರ್ಷ ಹೇಗಿರುತ್ತೆ, ಇನ್ನೂ 3 ವರ್ಷ ಹೀಗೆ ಇರುತ್ತೆ. ಇವತ್ತು ಮುಂದಿನ ದಿನಗಳಲ್ಲಿ ಮತ್ತೆಲ್ಲ ದಕ್ಷಿಣ ಕ್ಷೇತ್ರದ ಶಾಸಕನಾಗೇ ಆಗ್ತೀನಿ. ಅವರೆಲ್ಲ ದಕ್ಷಿಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಮತ್ತೆ ಹೋರಾಟ ಈ ಕ್ಷಣದಿಂದಲೇ ಪ್ರಾರಂಭ ಮಾಡ್ತೀನಿ. ಸರ್, ಮುಸ್ಲಿಮರು ಅವ್ರು ಕೈ ಕೊಡ್ತಾರೆ ಕಾಂಗ್ರೆಸ್ಗೆ, ಕಾಂಗ್ರೆಸ್ ವಿರುದ್ಧ ನಿಲ್ತಾರೆ ಅಂತ ಇತ್ತು. ಆದರೆ ಈಗ ಫಲಿತಾಂಶ ನೋಡ್ತಾ ಹೋದರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಕಾಂಗ್ರೆಸ್ ವಿರುದ್ಧ ಮತ ಹಾಕೇ ಇಲ್ಲ ಅನಿಸುತ್ತೆ. ನಾನು ಯಾರು ಮತ ಎಷ್ಟು ಹಾಕಿದ್ದಾರೆ ಅಂತ ಇನ್ನೂ ನೋಡಿಲ್ಲ. ಇನ್ನು ಮುಂದೆ ನಾನು ಎಲ್ಲನೂ SDP 15,000ದಷ್ಟು ಮತ ತಗೊಂಡಿದ್ದಾರೆ. ಅವರಿಗೆ ಬೇವು ಇತ್ತು, ಅಲ್ಲಿ ಅವರಿಗೆ ಅಸಮಾಧಾನ ಇತ್ತು, ಮಾಡಿದ್ದಾರೆ. ಜನಾಭಿಪ್ರಾಯದಲ್ಲಿ ಮತದಾರನ ತೀರ್ಪು ಅಂತಿಮ, ಅದನ್ನು ಒಪ್ಕೊಳ್ತೀನಿ. ಆದರೆ ಇವತ್ತೇನು ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಏನೋ ಷಡ್ಯಂತ್ರ ನಡೆದಿದೆ ಅಂತೇಳಿ ನನ್ನ ಅನುಮಾನ ಇದೆ. ಅದರ ವಿರುದ್ಧ ಹೋರಾಟ ಮಾಡ್ತೀನಿ. ಆಮೇಲೆ ಇಡೀ ರಾಜ್ಯ ಸರ್ಕಾರವೇ ಇಲ್ಲಿ ತನ್ನ ಎಲ್ಲ ಎಫರ್ಟ್ ಹಾಕಿತ್ತು, ಹೇಗಾದರೂ ಮಾಡಿ ಗೆಲ್ಲೇಬೇಕು ಅಂತ. ಯಾಕಂದರೆ ಮೊದಲಿಂದನೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು BJP ಗೆಲ್ಲುತ್ತೆ ಅನ್ನೋ ನಿರೀಕ್ಷೆಯನ್ನು ಹುಸಿ ಮಾಡಲಿಕ್ಕೆ ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಾರೆ ಅನ್ಸುತ್ತೆ. ಇವತ್ತು ಅವರೆಲ್ಲರೂ ಕೂಡ ಇಡೀ ಸರ್ಕಾರ ಬಂದು ಕುಂತ್ರೂ ಕೂಡ ಇವತ್ತು ಅವ್ರು 4,800 ಮತದಲ್ಲಿ ಗೆದ್ದಿದ್ದಾರೆ. ಇವತ್ತು ಅವರು ಸಾವಿರಾರು ಕೋಟಿ, ನೂರಾರು ಕೋಟಿ ಹಣವನ್ನು ಇವತ್ತು ದುರ್ಬಳಕೆ ಮಾಡಿದ್ದಾರೆ, ಆಮಿಷ ಒಡ್ಡಿದ್ದಾರೆ. ಇದು ಕಾಂಗ್ರೆಸ್ನ ರಾಜಕೀಯ ತಂತ್ರ. ಯಾವಾಗಲೂ ಕೂಡ ಅವರು ಇವತ್ತು ಚುನಾವಣೆ ಅಂದರೆ ಏನಂತ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು, ಮುಖಂಡರು, ಅವ್ರಿಗೆಲ್ಲರಿಗೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೇನೆ. ಪ್ರತಿಯೊಬ್ಬರು ಹೆಚ್ಚಿನ ರೀತಿ ನಾನೇ ಶ್ರೀನಿವಾಸ ದಾಸ್ಕರಿಯಪ್ಪ ಅಂತೇಳಿ ಕೆಲಸ ಮಾಡಿದ್ದಾರೆ. ನಮ್ಮ ಜೊತೆಗೆ ಅಭ್ಯರ್ಥಿಗಳಾಗಬೇಕು ಅಂತ ಇರ್ತಕ್ಕಂಥವ್ರು ಯಶವಂತರಾವ್ ಆಗಿರ್ಬೋದು, ಅಜಯ್ ಕುಮಾರ್ ಆಗಿರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಆಗಿರ್ಬೋದು, ವಿನಯ್ ಕುಮಾರ್ ಅವರಾಗಿರ್ಬೋದು, ಕೊಳನಹಳ್ಳಿ ಸತೀಶ್ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದಾರೆ. ಏನೋ ಒಂದು ಹಣೆ ಬರ ಇಲ್ಲ ಅಂತ ತಿಳ್ಕೊಬೇಕು. ಮುಂದಿನ ದಿನಗಳಲ್ಲಿ ಗೆಲ್ತೀನಿ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.